ಅವರು ಏನು ಕೆಲಸ ಮಾಡೋದಿಲ್ಲ. ನಾನು ಆಗ್ಲೇ ಹೇಳಿದೆ, ಮೃಣಾಲ್ ಒಬ್ಬ ಯುವಕ, ಕಲ್ತಿದ್ದಾನೆ, ಒಳ್ಳೆ ಸಂಸ್ಕೃತಿಯನ್ನ ಕೊಟ್ಟಿದ್ದೀನಿ, ನಿಮ್ಮೆಲ್ಲರ ಸೇವೆಯನ್ನ ಮಾಡೋಕೆ ತುದಿಗಾಲ ಮೇಲೆ ನಿಂತಿದ್ದಾನೆ. ಅವಕಾಶವನ್ನ ತಮ್ಮ ಸೇವೆ ಮಾಡಲಿಕ್ಕೆ ಬಹಳಷ್ಟು ಆತುರದಿಂದ ಅವನು ನಿಂತಿದ್ದಾನೆ. ಪ್ರಾಮಾಣಿಕವಾಗಿ ಗುರು ಹಿರಿಯರಿಗೆ ಮರ್ಯಾದೆ ಕೊಟ್ಕೊಂಡು, ಸತೀಶಣ್ಣ ಜಾರಕಿಹೊಳಿ ಅವರು ಇರ್ಬೋದು, ಈ ಭಾಗದ ಎಲ್ಲ ನಾಯಕರ ಮಾರ್ಗದರ್ಶನದಲ್ಲಿ ಇವತ್ತು ಕೆಲಸ ಬಹಳಷ್ಟು ಹುಮ್ಮಸ್ಸದಿಂದ ಇದ್ದಾನೆ. ಒಂದು ಅವಕಾಶ ನನ್ನ ಮಗನಿಗೆ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಕೊಡ್ತೀರಿ ಅನ್ನುವಂತ ಆಸೆಯಿಂದ ತಮ್ಮ ಎದುರುಗಡೆ ನಿಂತ್ಕೊಂಡಿದ್ದೀನಿ. ಇವತ್ತು ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರು ಹುಬ್ಬಳ್ಳಿಯಿಂದ ಬಂದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಜನ ಅವರನ್ನ ತಿರಸ್ಕಾರ ಮಾಡಿದ್ದಾರೆ. ಬೇಡಪ್ಪ ಶೆಟ್ಟರ್ ಸಾಹೇಬ್ರೆ, ನೀವು ಬಹಳ ದೊಡ್ಡ ದೊಡ್ಡ ಗನಂದಾರಿ ಕೆಲಸ ಮಾಡಿದಿರಿ, ಸಾಕು ನಿಮ್ಮ ಸೇವೆ ಅಂತ ಹೇಳಿ ಹುಬ್ಬಳ್ಳಿ ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ. ಆ ತಿರಸ್ಕಾರ ಮಾಡಿದಂತವ್ರನ್ನ ನಾವು ಪುರಸ್ಕಾರ ಮಾಡೋದು ಸಾಧ್ಯನಾ ಬಂಧುಗಳೇ? ನಾನು ಕೇಳಲಿಕ್ಕೆ ತಮಗೆ ಬಯಸ್ತೇನೆ. ಇವತ್ತು 9 ತಿಂಗಳ ಹಿಂದೆ ಇದೇ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಅನ್ಯಾಯ ಮಾಡಿದೆ ಅಂತ ಹೇಳಿ ನಾವ್ಯಾರು ಅವ್ರನ್ನ ಕರೆದಿರ್ಲಿಲ್ಲ. ಜಗದೀಶ್ ಶೆಟ್ಟರ್ ಸಾಹೇಬ್ರು ಬಿಜೆಪಿಯನ್ನ ಬೈದು ನನಗೆ ಅನ್ಯಾಯ ಮಾಡಿದೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ. ಕಾಂಗ್ರೆಸ್ ಪಕ್ಷ ಅವ್ರಿಗೆ ಜನ ಮೇಲೆ ಟಿಕೆಟ್ ನ ಕೊಡುತ್ತೆ. ಚುನಾವಣೆಯಲ್ಲಿ ಹೀನಾಯವಾಗಿ ಸೋತರು ಕೂಡ ನಮ್ಮ ಸಹೃದಯಿಗಳಾದಂತ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ನಾಯಕರು ಒಬ್ಬ ಮಾಜಿ ಮುಖ್ಯಮಂತ್ರಿ ಅನ್ನುವಂತ ಒಂದು ಮರ್ಯಾದೆಯನ್ನ ಕೊಟ್ಟು ಅವರಿಗೆ MLC ಅನ್ನ ಮಾಡ್ತಾರೆ. MLC ಅನ್ನ ಮಾಡಿ ನಾವೇ ನೋಡಿದೀವಿ, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ, ಪ್ರತಿಯೊಂದು ಸಭೆಯಲ್ಲಿ ತಮ್ಮ ಪಕ್ಕದ ಚೇರ್ ಮೇಲೆ ಸಿದ್ದರಾಮಯ್ಯನವರು ಶೆಟ್ಟರ್ನ ಕೂರಿಸ್ಕೊಳ್ತಾ ಇದ್ರು. ಆದ್ರೆ ಆ ಟೈಮ್ನಲ್ಲಿ ಮೋದಿ ಅವರನ್ನ ಬೈದ್ರು ಜಗದೀಶ್ ಶೆಟ್ಟರ್ ಅವರು, ಯಡಿಯೂರಪ್ಪಾಜಿ ಅವರನ್ನ ಹಿಗ್ಗಾಮುಗ್ಗಾ ಬೈದ್ರು. ಯಡಿಯೂರಪ್ಪ ಅವರಿಂದನೇ ಬಿಜೆಪಿಯ ಸರ್ವನಾಶ ಅಂತ ಎಲ್ಲ ಹೇಳಿದ್ರು. ಹಿಂದೂ ಮುಸ್ಲಿಂ ಗಲಾಟೆಯನ್ನ ಮಾಡಿ, ಕೋಮುವಾದವನ್ನ ಸೃಷ್ಟಿ ಮಾಡಿ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಿದ್ದು ಯಾರಾದ್ರೂ ಆದ್ರೆ ಅದು ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ. ಈಗ ನೋಡಿದ್ರೆ ಬಂಧುಗಳೇ, ಮೊನ್ನೆ ಒಂದು ಘಟನೆ ನಡಿಬಾರ್ದಾಗಿತ್ತು. ಒಂದು ಘಟನೆ ನಡೀತು ಹುಬ್ಬಳ್ಳಿಯಲ್ಲಿ. ಏನು ಹೋರಾಟ, ನಾನು ಹೋಗಿ ಮಾತಾಡ್ಕೊಂಡು ಬಂದೆ. ಯಾರು ತಪ್ಪು ಮಾಡಿದ್ದಾರೆ ಅಂತವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಎಂತ ಕೋರ್ಟ್, ಅದು ಕೋನ್ಸಾ ಕೋರ್ಟ್, ವಿಶೇಷ ನ್ಯಾಯಾಲಯ ಸ್ಥಾಪನೆ ಮಾಡಿದ್ರು. ಈಗಾಗಲೇ ತನಿಖೆ ಶುರು ಆಗಿದೆ. CID ಅವರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ನೇಹಾ ಹತ್ಯೆ ಬಗ್ಗೆ ಹೇಳ್ತಾ ಇದ್ದೀನಿ. ಆದ್ರೆ ಇಷ್ಟೆಲ್ಲ ರಾಜಕೀಯಕ್ಕೆ ಬಳಸ್ಕೊಂಡ್ರಲ್ಲ ನೀವು ನಮ್ಮ ಮನೆಯ ಮಗಳ ಒಂದು ಇದನ್ನ ವಿಚಾರವನ್ನ. ಯಾಕೆ ಪ್ರಜ್ವಲ್ ರೇವಣ್ಣ ಅವರು ಮಂಡ್ಯದಲ್ಲಿ 1000 ಹೆಣ್ಮಕ್ಳಂತೆ, ಹಾಸನದಲ್ಲಿ 1000 ಹೆಣ್ಮಕ್ಳಂತೆ. ಇವತ್ತು ನಾನು ಒಬ್ಬ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ಸಚಿವೆಯಾಗಿ ಹೇಳ್ತೀನಿ, ಯಾಕೆ ಜಗದೀಶ್ ಶೆಟ್ಟರ್ ಸಾಹೇಬ್ರೆ ಆ ಹೆಣ್ಣು ಮಕ್ಕಳು ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ ಏನು? ಇವತ್ತು ಮೊನ್ನೆ ಹಾದಿ ಬೀದಿಯಲ್ಲಿ ಎಲ್ಲ ಕಡೆ ನೀವು ಹೋರಾಟ ಮಾಡಿದ್ರಿ, ನಿಮ್ಮ ಸಾಮಾಜಿಕ ಬದ್ಧತೆಯನ್ನ ತೋರಿಸಿದ್ರಿ ಅಂತ ನಾನು ಅನ್ಕೊಂಡಿದ್ದೆ. ನೇಹಾ ಹಿರೇಮಠ ಅವರ ಹತ್ಯೆ ಖಂಡಿಸಿ ತಾವೇನು ಹೋರಾಟ ಮಾಡಿದ್ರಲ್ಲ ಶೆಟ್ಟರ್ ಸಾಹೇಬ್ರೆ, ನಿಮ್ಮ ಸಾಮಾಜಿಕ ಬದ್ಧತೆ, ನಿಮ್ಮ ಸಾಮಾಜಿಕ ಕಾಳಜಿ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಯಾಕೆ ಹಾಸನದ ಪ್ರಜ್ವಲ್ ರೇವಣ್ಣನ ಪ್ರಕರಣದಲ್ಲಿ ತಾವ್ಯಾಕೆ ಧ್ವನಿ ಎತ್ತ ಇಲ್ಲ? 1000 ಹೆಣ್ಮಕ್ಕಳನ್ನ ಬೆತ್ತಲೆ ಮಾಡಿ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿನೇ ಇಂಥ ಒಂದು ಕಾಮಕಾಂಡವನ್ನ ಯಾರು ನೋಡಲ್ಲ. ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದಂತ ಪ್ರಜ್ವಲ್ ರೇವಣ್ಣ ವಿರುದ್ಧ
ಯಾಕೋ ಜಗದೀಶ್ ಶೆಟ್ಟರ್ ಸಾಹೇಬ್ರು ಮೌನ ವಹಿಸಿದ್ದಾರೆ. ದೋಸ್ತಿ, ಕುಚುಕು, ದೋಸ್ತಿ, ಅವರ ರಾಜಕೀಯ ಸ್ನೇಹ. ಹಾಗಾದ್ರೆ ಹುಬ್ಬಳ್ಳಿಯ ಪ್ರಕರಣವನ್ನ ನಿಮ್ಮ ರಾಜಕೀಯ ತೆವಲಿಗೆ ನೀವು ಬಳಸ್ಕೊಂಡ್ರೆ, ಹಾಸನದ ಪ್ರಕರಣವನ್ನ ತಾವು ಖಂಡಿಸಲಿಲ್ಲ ಅಂತಂದ್ರೆ ನಿಮಗೆ ಯಾವ ರಾಜಕೀಯ ನೈತಿಕತೆ ಇದೆ ಅನ್ನೋದನ್ನ ನಾವು ಇವತ್ತು ಕೇಳಬೇಕಾಗತ್ತೆ. ತಮ್ಮ ಕೊಡುಗೆ ಏನು ಜಗದೀಶ್ ಶೆಟ್ಟರ್ ಸಾಹೇಬ್ರೆ? ಬೆಳಗಾವಿಗೆ ಏನಾದ್ರೂ ಕೊಡುಗೆ ಕೊಟ್ಟಿದ್ದೀರಾ ನಮ್ಮ ಜಿಲ್ಲೆಗೆ? ಜಗದೀಶ್ ಶೆಟ್ಟರ್ ಅವರೇ, ಇವತ್ತು ಮಾಜಿ ಮುಖ್ಯಮಂತ್ರಿಗಳಾದಂತ ತಾವು ನೀವು ಮಾಡಿದಂತ ಕಾರ್ಯಗಳನ್ನ ಜನರ ಎದುರುಗಡೆ ಇಟ್ಟು ಓಟನ್ನ ಕೇಳದೆ ಮೋದಿ ಅವರನ್ನ ನೋಡಿ ನನಗೆ ಓಟ್ ಕೊಡಿ, ಮೋದಿ ಅವರನ್ನ ನೋಡಿ ನನಗೆ ಓಟ್ ಕೊಡಿ ಅಂತಿರಲ್ಲ, ಅಂತ ಗನಂದಾರಿ ಕೆಲಸವನ್ನ ನೀವು ಮಾಡಿದೀರ ನಮ್ಮ ಜಿಲ್ಲೆಗೆ ಅನ್ನುವಂತ ಮಾತನ್ನ ಕೇಳಲಿಕ್ಕೆ ಬಯಸ್ತೇನೆ. ಹೈಕೋರ್ಟ್ ಬೆಳಗಾವಿಗೆ ಬಂದಿರೋದನ್ನ ಹುಬ್ಳಿಗೆ ತೆಗೆದುಕೊಂಡು ಹೋದ್ರಿ. IIT ಇಂಜಿನಿಯರಿಂಗ್ ಕಾಲೇಜು ಬೆಳಗಾವಿಗೆ ಬಂದಿರೋದನ್ನ ಹುಬ್ಳಿಗೆ ತೆಗೆದುಕೊಂಡು ಹೋದ್ರಿ. ಆಕ್ಸಿಜನ್ ಸಿಲಿಂಡರ್ಗಳನ್ನ ಕರೋನಾದಲ್ಲಿ ಬೆಳಗಾವಿಗೆ ಬಂದಂತವನ್ನೆಲ್ಲ ಹುಬ್ಳಿಗೆ ತೆಗೆದುಕೊಂಡು ಹೋದ್ರಿ. ಈ ಭಾಗದ ದಿವಂಗತ ಸಂಸದರಾದಂತ ದಿವಂಗತ ಸುರೇಶ್ ಅಂಗಡಿ ಅವರು ಕರೋನಾದಲ್ಲಿ ತೀರ್ಕೊಂಡಂತ ಹೊತ್ತದಲ್ಲಿ ಅವರ ಪಾರ್ಥಿವ ಶರೀರ ಡೆಲ್ಲಿಯಲ್ಲಿತ್ತು. ಕೇಂದ್ರದಲ್ಲಿ ಸಚಿವರಾಗಿದ್ರು ಸುರೇಶ್ ಅಣ್ಣ ಅಂಗಡಿ ಅವರು. ಅವಾಗ ಇದೇ ಜಗದೀಶ್ ಶೆಟ್ಟರ್ ಅವರು ಮಂತ್ರಿ ಆಗಿದ್ರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು. ಕೇಂದ್ರ ಸಚಿವ ಸುರೇಶ್ ಅಣ್ಣ ಅಂಗಡಿ ಅವರ ಸತ್ತಾಗ ಅವರ ಪಾರ್ಥಿವ ಶರೀರವನ್ನ ಬೆಳಗಾವಿಗೆ ತರದ ನೀವು ಇವತ್ತು ಬೆಳಗಾವಿಗರ ಓಟ್ ಬೇಕಾ ನಿಮಗೆ? ನಿಮ್ಮ ಸ್ವಂತ ಬೀಗರ ಪಾರ್ಥಿವ ಶರೀರವನ್ನ ತರದಂತ ಒಬ್ಬ ಅಶಕ್ತ ಮಾಜಿ ಮುಖ್ಯಮಂತ್ರಿ ನೀವು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಮನುಷ್ಯನಿಗೆ ಅಧಿಕಾರ ಸಿಕ್ಕಾಗ 4 ಜನರಿಗೆ ಸಹಾಯ